ತಾಂತ್ರಿಕ ಮಹಾವಿದ್ಯಾಲಯ ಮತ್ತು ಪಾಂಚಜನ್ಯ ವಿದ್ಯಾಸಂಸ್ಥೆ ಎರಡೂ ಕೂಡ ಜೊತೆಯಾಗಿ ಜನ್ಮ ತಾಳಿದ ಸಂಸ್ಥೆಗಳು. ಎರಡೂ ಕೂಡ 45 ವರ್ಷಗಳ ಇತಿಹಾಸವನ್ನು ಹೊಂದಿವೆ. ಈ ಸಂಸ್ಥೆ ಸರಿಸುಮಾರು 50,000ಕ್ಕಿಂತ ಹೆಚ್ಚು ತಾಂತ್ರಿಕ ಮಾನವ ಸಂಪನ್ಮೂಲವನ್ನು ಸೃಷ್ಟಿಸಿ ಈ ಸಮಾಜ ಸೇವೆಗಾಗಿ ಈ ದೇಶಕ್ಕೆ ನೀಡಿದೆ. 45 ವರ್ಷ ತುಂಬ ಕಠಿಣವಾದ ದಾರಿಗಳನ್ನು ಸವೆದು ಈಗ ಬಂದಿದೆ. ಕೋವಿಡ್ ಸಮಯದಲ್ಲೂ ಕೂಡ ನಮ್ಮ ಮಾನವೀಯತೆಯನ್ನು ನಾವು ಜಾಸ್ತಿ ಕರ್ನಾಟಕ ಎಲ್ಲರಿಗೂ ಪೂರ್ಣ ಸಂಬಳವನ್ನು ಕೊಟ್ಟು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಶೈಕ್ಷಣಿಕ ಚಟುವಟಿಕೆಗಳು ನಡೆಯೋ ಹಾಗೆ ನಾವು ಮಾಡಿದ್ವಿ. ಅದರ ನಂತರ ಸೇವೆಯಿಂದ ನಿವೃತ್ತಿಯಾದವರ ಪ್ರೇರಣೆಯಿಂದ ನಮ್ಮ ಕಲ್ಯಾಣದತ್ತಿ ಒಂದು ಯೋಜನೆಯನ್ನು ಮಾಡ್ತು. ಆ ಯೋಜನೆ ಏನಂದರೆ, ನಾವು ಅಂಬೇಡ್ಕರ್ ಮತ್ತು ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನು ಸಮಾಜಕ್ಕೆ ನಾವು ಪಸರಿಸಬೇಕು ಅನ್ನೋದು ವಿಚಾರವನ್ನು ನಾವು ಒಂದು ಯೋಜನಾ ರೂಪದಲ್ಲಿ ನಾವು ಕಾರ್ಯಗತಗೊಳಿಸೋಕ್ಕೆ ಶುರು ಮಾಡಿದ್ವಿ. ಕಳೆದ 5 ವರ್ಷದಲ್ಲಿ ಪ್ರಾರಂಭ ಆದ ಈ ಯೋಜನೆ ಇಂದು ಮುಕ್ತಾಯ ಆಗಿದೆ. ಇಂದು ಭಗವಾನ್ ಬುದ್ಧರ ಪ್ರತಿಮೆಯನ್ನು ನಮ್ಮ ಸಂಸ್ಥೆಯ ಆವರಣದಲ್ಲಿ ಇಂದು ಸ್ಥಾಪಿಸಲ್ಪಟ್ಟಿದ್ದೇವೆ. ನಮ್ಮ ಕನಸು ಈ ಸಂಸ್ಥೆಯ ಮುಖಾಂತರ ಭಗವಾನ್ ಬುದ್ಧರ ತತ್ವಗಳಿಗೆ ಇನ್ನೂ ಹೆಚ್ಚು ಒತ್ತಡವನ್ನು ಕೊಟ್ಟು ಅದಕ್ಕೆ ಹೆಚ್ಚು ಕಾರ್ಯಕ್ರಮ ಹಾಕಿಕೊಳ್ಳುವ ದಿಕ್ಕಿನಲ್ಲಿ ನಡೆಯುವಂಥದ್ದು. ಜೊತೆಯಲ್ಲಿ ತನ್ನ ಮೂಲಕ ಡಾಕ್ಟರ್ ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯವನ್ನು ಇಡೀ ಪ್ರಪಂಚಕ್ಕೆ ತೋರ್ಪಡಿಸುವಂಥ ಒಂದು 2 ಉದ್ದೇಶಗಳನ್ನು ನಾವು ಇಟ್ಕೊಂಡು ಪ್ರಾರಂಭ ಮಾಡಿದ್ದೀವಿ. ಇನ್ನು ಸಂವಿಧಾನದಲ್ಲಿ ಹೇಳಿದಂತೆ ಮತ್ತು ಚರಿತ್ರೆಯಿಂದ ನಾವು ಕಲಿತಂತೆ ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಪರಿವರ್ತನೆಯನ್ನು ಯಾರ್ಯಾರು ಪಾಲಿಸಿ ಬೆಳಕಿಗೆ ತಂದಿದ್ದಾರೋ ಅವರೆಲ್ಲರ ಪ್ರತಿಮೆಯನ್ನು ನಾವು ಇಲ್ಲಿ ಹಾಕಬಹುದು ಅಂತ ನಮ್ಮ ಚರಿತ್ರೆಯಲ್ಲಿ ನಾವು ತಿಳ್ಕೊಂಡಿರೋ ವಿಚಾರ. ಈಗಾಗಲೇ 2 ಪ್ರತಿಮೆಗಳಿಗೆ ನಾವು ನಮ್ಮ ಸಂಸ್ಥೆಯಲ್ಲಿ ಇಟ್ಕೊಂಡಿದ್ದೀವಿ. ಈ ಚಕ್ರದಲ್ಲಿ ಇನ್ನೊಬ್ಬರ ಪ್ರತಿಮೆ ಬಾಕಿ ಇದೆ. ಅದು ಜಗಜ್ಯೋತಿ ಬಸವಣ್ಣನವರ ಪ್ರತಿಮೆ. ನಮಗೆ ಒಂದಕ್ಕೊಂದಕ್ಕೂ ಕನೆಕ್ಟ್ ಆಗ್ತವೆ. 4ನೇ ಶತಮಾನದ ಬುದ್ಧರಿಂದ 12ನೇ ಶತಮಾನದ ಬಸವಣ್ಣರಿಂದ ಪ್ರೇರೇಪಿತರಾದ ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಸಂಕಲ್ಪವನ್ನು ನಾವು ಇನ್ನೂ ಮುಂದುವರಿಸ್ಕೊಂಡು ಹೋಗ್ತೀವಿ. ಜೊತೆಯಲ್ಲಿ ಭಗವಾನ್ ಬುದ್ಧರವರ ಪ್ರತಿಮೆಯ ಜೊತೆ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಏಪ್ರಿಲ್ ತಿಂಗಳಲ್ಲಿ ನಾವು ಅನಾವರಣ ಮಾಡ್ತೀವಿ, ಹೊಸ ಪ್ರತಿಮೆಯನ್ನು. ಅದರ ಜೊತೆಯಲ್ಲಿ ಸಾಧ್ಯವಾದರೆ ಅಷ್ಟರೊಳಗೆ ಅಥವಾ ಇನ್ನೂ ಸ್ವಲ್ಪ ದಿನದಲ್ಲಿ ಬಸವಣ್ಣನವರ ಪ್ರತಿಮೆಯನ್ನು ಕೂಡ ನಾವು ಇಲ್ಲಿ ಹಾಕ್ಕೊಂಡು ನಾವು ಮುಂದಿನ ಪೀಳಿಗೆಗೆ ಅವರ ತತ್ವಗಳು ಮತ್ತು ಆದರ್ಶಗಳು ಮತ್ತು ಸಾಮಾಜಿಕ ಬದಲಾವಣೆ ಎಷ್ಟು ಮುಖ್ಯ ಎನ್ನುವ ವಿಚಾರವನ್ನು ಇಡೀ ಸಮಾಜಕ್ಕೆ ತೋರ್ಪಡಿಸುವಂಥ ಕಾರ್ಯಕ್ರಮವನ್ನು ನಮ್ಮ ದತ್ತಿ ಹಾಕ್ಕೊಂಡಿದೆ. ಇವತ್ತು ಅದಕ್ಕೊಂದು ರೀತಿಯಲ್ಲಿ ತಾತ್ವಿಕವಾಗಿ ಅಂತ್ಯ ಬಂದಿದೆ. ಇನ್ನೂ ನಮ್ಮ ಪಯಣ ಇದೆ. ಈ ಪಯಣದ ದಿಕ್ಕಿನಲ್ಲಿ ನಾವು ಮುಂದುವರಿಸ್ತೀವಿ ಅಂತ ಹೇಳೋಕ್ಕೆ ನಾನು ಕಾರ್ಯದರ್ಶಿಯಾಗಿ ತುಂಬ ಹರ್ಷಿಸುತ್ತೇನೆ. ಮತ್ತು ನಮ್ಮ ದತ್ತಿಯೂ ಕೂಡ ಈ ವಿಚಾರದಲ್ಲಿ ಪೂರ್ಣ ನಂಬಿಕೆ ಶ್ರದ್ಧೆಯನ್ನು ಇಟ್ಟು
ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಒಂದು ಪ್ರಶ್ನೆ, ಸ್ಮಾರ್ಟ್ ಮೈಂಡ್ ಈ ಕಾರ್ಯಕ್ರಮದ ಉದ್ದೇಶ ಏನು, ಇದರ ಹಿನ್ನೆಲೆ ತಿಳಿಸ್ಬೋದ? ಈಗ ಇವತ್ತಿನ ಕೇಂದ್ರ ಬಿಂದು ಥೈಲ್ಯಾಂಡ್ನಿಂದ ಬಂದ ಮಹಾತೇರ ವೆನರಬಲ್ ಆಜಾನ್ ಜಯಸಾರೋ ಮಹಾತೇರ ರವರು ಒಂದು ಪ್ರಮುಖವಾದ ವಿಚಾರದಲ್ಲಿ ಇವತ್ತು ಭಾಷಣವನ್ನು ಮಾಡಿದ್ರು. ಉದ್ಘಾಟನಾ ಭಾಷಣವನ್ನು ನಾವು ಮಾಡಿದ್ರು. ಅದರ ಮುಖ್ಯ ಉದ್ದೇಶ ಏನಂದರೆ, ಈಗೆಲ್ಲ ತಮಗೆ ಗೊತ್ತಾದಂಗೆ ತಾಂತ್ರಿಕವಾಗಿ ಹಲವಾರು ಬದಲಾವಣೆಗಳು ಇವತ್ತು ಆಗ್ತಾ ಇದ್ದಾವೆ. ಹಲವಾರು ಬದಲಾವಣೆಗಳು. ಈ ಬದಲಾವಣೆಗಳು ಎಷ್ಟರ ಮಟ್ಟಿಗೆ ಆಗ್ತಾ ಇದ್ದಾವೆ ಅಂತಂದರೆ, ಮಾನವ ಸಂಪನ್ಮೂಲವನ್ನೇ ಬುಡಮೇಲು ಮಾಡುವಂಥ ತಾಂತ್ರಿಕ ಬದಲಾವಣೆಗಳು ಈಗ ಆಗ್ತಾ ಇದ್ದಾವೆ. AI ಅಂತ ಅನ್ನೋದೊಂದು ತಾಂತ್ರಿಕ ವಿಚಾರ ಇವಾಗ ಎಷ್ಟು ನಮಗೆ ಸವಾಲನ್ನು ಒಡ್ಡಿದೆ ಅನ್ನುವಂಥ ಪರಿಸ್ಥಿತಿ ನಿಮಗೆ ಎಲ್ರಿಗೂ ಗೊತ್ತಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅನ್ನೋದು. ಈ ತಾಂತ್ರಿಕ ಆವಿಷ್ಕಾರಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಮತ್ತು ಪ್ರತಿಯೊಬ್ಬ ಸಂಘಜೀವಿಯು ಮತ್ತು ಪ್ರತಿಯೊಂದು ಸಮಾಜವು, ಪ್ರತಿ ದೇಶವೂ ಕೂಡ ಮಾನವೀಯತೆಯ ಮೌಲ್ಯಗಳನ್ನು ನಾವು ಕಳ್ಕೋಬಾರ್ದು. ಹಾಗಾಗಿ ತಾಂತ್ರಿಕ ಆವಿಷ್ಕಾರಗಳ ಜೊತೆ ಮಾನವೀಯ ಯೋಗಕ್ಷೇಮ, ಮಾನವನ ಉದ್ಧಾರ, ಮಾನವನ ತೃಪ್ತಿ ಎಲ್ಲವನ್ನೂ ನಾವು ತಾಂತ್ರಿಕ ಆವಿಷ್ಕಾರಗಳ ಜೊತೆ ನಾವು ಈಡೇರಿಸ್ಕೋಬೇಕು ಅನ್ನೋದು ಭಾಳ ಮುಖ್ಯವಾದ ಸಂದೇಶವನ್ನು ನಾವು ಮಹಾತೇರರವರ ಭಾಷಣದ ಮುಖಾಂತರ ಎಲ್ಲ ಜನಗಳಿಗೂ ಇದನ್ನು ಗುಣಪಡಿಸಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು. ಹಾಗಾಗಿ ಇವತ್ತು ಈ ವಿಚಾರದ ಮೇಲೆ ಮಹಾತೇರರವರು ಭಾಷಣ ಮಾಡಿತ್ತು. ಈ ಸ್ಮಾರ್ಟ್ ಮೈಂಡ್ಸ್ ಎಂಬ ಆಲೋಚನೆ ಹೇಗೆ ತಮಗೆ ಬಂತು? ಈ ಆಲೋಚನೆ ನಮಗೆ ಮೂಲತವಾಗಿ ಬಂದದ್ದು ಮುಖ್ಯ ಭಾಷಣಕಾರರಿಂದಲೇ. ಅವರು ಈ ವಿಚಾರದಲ್ಲಿ ಮಾತಾಡೋಣ, ಬಹಳ ಮುಖ್ಯವಾದ ವಿಚಾರ ಇದು. ಇವತ್ತಿನ ಬದಲಾದಂಥ ಪರಿಸ್ಥಿತಿಗೆ, ಬದಲಾದಂಥ ಸಾಮಾಜಿಕ ವ್ಯವಸ್ಥೆ ಒಳಗೆ, ಬದಲಾದಂಥ ಆರ್ಥಿಕ ವ್ಯವಸ್ಥೆ ಒಳಗೆ ಇವತ್ತು ಮನುಷ್ಯರು ಅತ್ಯಂತ ಜವಾಬ್ದಾರಿಯಿಂದ ಬೆಳಬೇಕು, ಬದುಕಬೇಕು ಮತ್ತು ಎಲ್ಲರನ್ನು ಪ್ರೀತಿ ಗೌರವಗಳಿಂದ ಕಾಣಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಸ್ಮಾರ್ಟ್ ಮೈಂಡ್ಸ್ ಅಂತ ಅನ್ನೋ ವಿಚಾರವನ್ನು ಅವರ ಕೊಟ್ಟದ್ದನ್ನು ನಾವು ಅದನ್ನು ಮುಖ್ಯವಾದ ಭಾಷಣದ ವಿಚಾರವಾಗಿ ನಾವು ಇಟ್ಕೊಂಡಿದ್ದೀವಿ. ಇಂದಿನ ಪರಿಸ್ಥಿತಿಯಲ್ಲಿ ಪತ್ರಿಕೋದ್ಯಮ, ವಿದ್ಯುನ್ ಮಾಧ್ಯಮ ಹಾಗೂ ಎಲೆಕ್ಟ್ರಾನಿಕ್ ಮೇಲೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಹೇಗೆ? ಇವತ್ತಿನ ಬದಲಾದಂಥ ವ್ಯವಸ್ಥೆಯಲ್ಲಿ ಇವತ್ತಿನ ಪತ್ರಿಕೋದ್ಯಮ ಇರ್ಬೋದು, ಇವತ್ತಿನ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಅಥವಾ ಎಲ್ಲ ಥರದ ಮೀಡಿಯಾ ಇರ್ಬೋದು, ಇವತ್ತು ಬಹುಶಃ ಬದುಕಿನ ಎಲ್ಲ ಪ್ರಕಾರಗಳನ್ನು ಬೆಳಕು ಚೆಲ್ಲುವಂಥ ಭಾಳ ಮಹತ್ ಕಾರ್ಯವನ್ನು ಇವತ್ತು ಎಲ್ಲ ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಅದು TV ಚಾನಲ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅಥವಾ ಬೇರೆ ಬೇರೆ ಮಾದರಿಗಳು ಇರ್ಬೋದು. ಬಹುಶಃ 70-80ರಲ್ಲಿ ಇಂಥ ಆವಿಷ್ಕಾರಗಳು ಆಗಿರಲಿಲ್ಲ. ಆದರೆ ಇವತ್ತು ಒನ್ ಕೆನಾಟ್ ಎಸ್ಕೇಪ್ ಫ್ರಮ್ ದಿ ಐಸ್ ಆಫ್ ದಿ ಮೀಡಿಯಾ, ಒನ್ ಕೆನಾಟ್ ಎಸ್ಕೇಪ್ ಫ್ರಮ್ ದಿ ಬರ್ಡ್ ವ್ಯೂಸ್ ಆಫ್ ದಿ ಮೀಡಿಯಾ. ಅಂಥ ಸ್ಥಿತಿಗೆ ಇವತ್ತು ನಾವು ಬಂದಿದ್ದೀವಿ. ಹಾಗಾಗಿ ಹೆಚ್ಚು ಈ ಮಾದರಿಗಳು ಸಮಾಜದಲ್ಲಿ ಪ್ರಚಲಿತವಾಗಿ ಇದ್ದಾಗ ಪ್ರತಿಯೊಬ್ಬ ವ್ಯಕ್ತಿಯು ಅತ್ಯಂತ ಜವಾಬ್ದಾರಿಯುತವಾಗಿ ನಡೀತಾನೆ. ತನ್ಮೂಲಕ ಸಮಾಜವನ್ನು ಜವಾಬ್ದಾರಿಯಾಗಿ ನಡೆಸೋದಕ್ಕೆ ಈ ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಬಹು ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ ಅಂತ ನಾನಂತೂ ಖಂಡಿತವಾಗೂ ನಂಬಿರುವಂಥ ವ್ಯಕ್ತಿ. ಸಮಾಜಕ್ಕೆ ತಮ್ಮ ಸಂದೇಶ ಏನು? ಇವತ್ತು ಸಮಾಜಕ್ಕೆ ಸಂದೇಶ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು, ಬಹಳ ಮುಖ್ಯವಾಗಿ ನಮ್ಮ ಸಮಾಜ, ಅದರಲ್ಲೂ ಭಾರತೀಯ ಸಮಾಜ ಈಗ ಉದ್ಭವ ಆಗ್ತಾ ಇರೋ ರೀತಿಯನ್ನು ನಾವು ನೋಡಿದಾಗ ಯಾರಿಗಾದರೂ ಸ್ವಲ್ಪ ಗಾಬರಿ ಆಗುತ್ತೆ. ಉಳ್ಳವರು ಇಲ್ಲದವರು ಎನ್ನುವ ಅಂತರ ತುಂಬ ಜಾಸ್ತಿ ಆಗ್ತಾ ಇದೆ.
ನಾನೊಬ್ಬ ಆರ್ಥಿಕ ತಜ್ಞನಾಗಿ ಈ ವಿಚಾರವನ್ನು ಹೇಳೋದಕ್ಕೆ ನಾನು ಭಾಳ ಇಷ್ಟಪಡ್ತೇನೆ. ಉಳ್ಳವರು ಜಾಸ್ತಿ ಬೆಳೀತಾನೆ ಇದ್ದಾರೆ, ತುಂಬ ದೊಡ್ಡದಾಗಿ ಬೆಳೀತಾ ಇದ್ದಾರೆ. ಇಲ್ಲದವರು ಇವತ್ತು ಕೂಡ ಮೂಲಭೂತ ಸೌಕರ್ಯಗಳೂ ಇಲ್ಲದೇ ವಂಚಿತರಾಗಿರುವಂಥ ಸಮಾಜ ನಮ್ಮಲ್ಲಿ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಇದು ಭಾಳ ಮುಖ್ಯವಾದ ದುರಂತ ಏನು ಅಂದರೆ 75 ವರ್ಷಗಳಲ್ಲಿ 75 ವರ್ಷದ ಸಂವಿಧಾನ ಮುನ್ನಡೆಸಿದ ಸಮಾಜದಲ್ಲಿ ಇನ್ನೂ ನಾವು ಮೂಲಭೂತ ಸಮಸ್ಯೆಗಳನ್ನು ನಾವು ಇನ್ನೂ ಕಂಪ್ಲೀಟಾಗಿ ಈಡೇರಿಸೋಕ್ಕಾಗಿಲ್ಲ. ಇದು ಭಾಳ ಮುಖ್ಯವಾದ ಸಮಸ್ಯೆ. ಈ ತಾರತಮ್ಯ ಎಲ್ಲಿ ತನಕ ಹೋಗೋದಿಲ್ವೋ, ಉಳ್ಳವರು ಮತ್ತು ಇಲ್ಲದವರ ನಡುವಿನ ತಾರತಮ್ಯ ಮತ್ತು ಅವರ ನಡುವಿನ ಅಂತರ ಎಲ್ಲಿ ತನಕ ಕಡಿಮೆ ಆಗೋದಿಲ್ವೋ ಅಲ್ಲಿಯ ತನಕ ಬಹುಶಃ ಸಮಾಜವನ್ನು ಕಟ್ಟೋದು ಭಾಳ ಅದು ಕಷ್ಟವಾದ ಕೆಲಸ ಅಂತ ನಾನಾದರೂ ಭಾವಿಸ್ತೇನೆ. ಜೊತೆಯಲ್ಲಿ ಒಬ್ಬ ವ್ಯಕ್ತಿಯ ಆರೋಗ್ಯ, ಸದೃಢತೆ, ದೇಶ ಭಾವನೆ, ಸಮಾಜ ಭಾವನೆ ಮತ್ತು ಮನುಷ್ಯರನ್ನು ಮನುಷ್ಯರಾಗಿ ಪ್ರೀತಿ ಮಾಡುವಂಥ ಸಂದರ್ಭ ಸೃಷ್ಟಿಯಾಗಬೇಕು ಅಂತಂದರೆ ಸಮಾಜದ ನಿರ್ಮಾಣ ಮುಖ್ಯವಾಗಿ ಆಗಬೇಕಾಗಿದೆ ಇವತ್ತಿನ ದಿನ.